ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ನಿಪ್ಪಾಣಿ ತಾಲೂಕಿನ ಬೇಡಿಕೆಹಾಳ ಗ್ರಾಮದ ಪ್ರಗತಿಪರ ರೈತ ಅಶೋಕ ಸುಬೇದಾರ್ ಅವರು ಆಧುನಿಕ ಕೃಷಿ ಪದ್ಧತಿ, ಅಂತರ ಬೇಸಾಯ, ಸಾವಯವ ಗೊಬ್ಬರ ಹಾಗೂ ಮಿತ ನೀರಿನ ಬಳಕೆಯ ಮೂಲಕ ಗಮನಾರ್ಹ ಸಾಧನೆ ಮಾಡಿ ಇತರ ರೈತರಿಗೆ ಮಾದರಿಯಾಗಿದ್ದಾರೆ. ಕಬ್ಬಿನ ಅಂತರ ಬೇಸಾಯದಲ್ಲಿ ಚೆಂಡು ಹೂ ಬೆಳೆದು ಕೇವಲ 6 ತಿಂಗಳಲ್ಲಿ ಸುಮಾರು 2 ಲಕ್ಷ ಆದಾಯ ಗಳಿಸಿರುವ ಅವರ ಸಾಧನೆಯನ್ನ ಗುರುತಿಸಿ ಶಿರೋಳದ ದತ್ತ ಸಕ್ಕರೆ ಕಾರ್ಖಾನೆ ಆಡಳಿತ ಮಂಡಳಿ ಸನ್ಮಾನ ಮಾಡಿದೆ. ಶಿರೋಳದ ದತ್ತ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷ ಗಣಪತರಾವ್ ಪಾಟೀಲ್ ಅವರ ಮಾರ್ಗದರ್ಶನದಲ್ಲಿ ಯುವ ರೈತರನ್ನ ಆಧುನಿಕ ಕೃಷಿ ಪದ್ಧತಿ, ಅಧಿಕ ಇಳುವರಿ ಕಬ್ಬು, ದ್ವಿದಳ ಧಾನ್ಯ ಹಾಗೂ ಅಂತರ ಬೇಸಾಯದಂತಹ ವೈಜ್ಞಾನಿಕ ಕೃಷಿ ವಿಧಾನಗಳನ್ನು ಅಳವಡಿಸಿಕೊಳ್ಳಲು ಪ್ರೋತ್ಸಾಹಿಸಲಾಗ್ತಾ ಇದೆ. ಅದರ ಅಂಗವಾಗಿ ಬೇಡಿಕೆಹಾಳ ಗ್ರಾಮದ ಅಶೋಕ ಸುಬೇದಾರ್ ಅವರ ಹೊಲಕ್ಕೆ ಭೇಟಿ ನೀಡಿದ ಕಾರ್ಖಾನೆ ಸಂಚಾಲಕ ಇಂದ್ರಜಿತ್ ಪಾಟೀಲ್ ಅವರು ಶಾಲು ಹಾಗೂ ಶ್ರೀಫಲ ಕೊಟ್ಟು ಸನ್ಮಾನ ಮಾಡಿದ್ರು. ಸನ್ಮಾನಕ್ಕೂ ಮುನ್ನ ಕೃಷಿ ಅಧಿಕಾರಿಗಳ ತಂಡ ಅಶೋಕ ಸುಬೇದಾರ್ ಅವರ ಕಬ್ಬಿನ ಬೆಳೆ ಹಾಗೂ ಅಂತರ ಬೇಸಾಯ ಪದ್ಧತಿಯನ್ನ ಪರಿಶೀಲನೆ ಮಾಡಿತು. ಬಳಿಕ ಸಂಚಾಲಕ ಇಂದ್ರಜಿತ್ ಪಾಟೀಲ್, ಅಪ್ಪ ಸಾಹೇಬ್ ಪಾಟೀಲ್ ಹಾಗೂ ಕಾರ್ಖಾನೆಯ ಅಧಿಕಾರಿಗಳು ರೈತನ ಸಾಧನೆಯನ್ನ ಶ್ಲಾಘಿಸಿದ್ರು. ಈ ಜಮೀನಿಗೆ 1 ತಿಂಗಳ ಕುರಿ ಕುಣಿಸಿದ್ರಿ. ಅದರ ನಂತರ ಪೈಲ ಕಡ್ಲಿ ಕಲಿಯಿತು. 3.5 ಫೂಟ್ ಸಾಲ್ ಬಿಟ್ಟ ನಂತರ ರೀ 1 ಸಾಲ್ ಜೆಂಡು 1 ಸಾಲ್ ಕಬ್ಬು ಹಚ್ಚಿದ್ರಿ. ಕಬ್ಬು ಹಚ್ಚೋದಾಗ ರೀ 1.5 ಫೂಟ್ ಅಂತರಿಟ್ಟು ಕಬ್ಬು ಹಚ್ಚಿದ್ರಿ 7 ಫೂಟ್ಗೆ. ಮತ್ತು ಜೆಂಡು 2.5 ಫೂಟ್ಗೆ 1 ಹಚ್ಚಿದ್ರಿ. ಜೆಂಡುದ 2.5 ಲಕ್ಷ ತನಕ ಇದರದ ಇನ್ಕಮ್ ಐತ್ರಿ. ನಮ್ಮ ಗುಡಿದ ಜಮೀನ್ ಇದ್ದ ಮಳೆ ಎಲ್ಲ ಗುಡಿ ಸಲುವಾಗಿ ಅದನ್ನ ಯೋಜನೆ ಮಾಡಿತ್ರಿ. ಟೋಟಲ್ ಕ್ಷೇತ್ರ 2.5 ಎಕರೆ ರೀ. 2.5 ಎಕರೆದಾಗ ಈಗ 8,200 ಟನ್ ಕೂತಿದ್ರಿ. ಈಗ ಸಂಖ್ಯಾನ 80 ತಕ ಐತಿ. ಇನ್ನು ಏಕಡೋಳ ಮಾಡಿರಲ್ರಿ? ಏಕಡೋಳ ಮಾಡಿದವ್ರಿ. 22 ಗಂಟೆಗೆ ಈಗ ತಯಾರೈತಿ. ಇನ್ನು 4.5 ತಿಂಗಳು ಇನ್ನ ಟೈಮಿಂಗ್ ಐತಿ. ಎಷ್ಟ ಇದು ನೋಡಿ ಇನ್ನು ತರಕಾರಿ ನಿಮ್ದು ಏನೈತಿ, ಎಷ್ಟು ಉದ್ದೇಶ, ಎಷ್ಟು ಆಗ್ಬೋದು ಮುಂದೆ ಐತಿ. ಹಿಂಗ ನಮ್ ಸಾಹೇಬ್ರದ ನಮ್ದೆಲ್ಲ ಚರ್ಚೆ ಆಗಿದ್ರಿ. ಮಾರ್ಗದರ್ಶನ ಪೂರ್ವ ದತ್ತ ಕಾರ್ಖಾನೆ ಐತ್ರಿ. ಮಾತಿ ಪರೀಕ್ಷೆ ರೀ, ಪಾಲ ಪರೀಕ್ಷೆನ, ಪವರ್ನಿ ಗೊಬ್ಬರ ಎಲ್ಲ ಅವ್ರ ಕಡೆಯಿಂದ ಇದು ಮಾಡ್ಕೊಂಡ ನಿಯೋಜನೆ ಮಾಡಿದವ್ರಿ. ಇನ್ನ ಟನೇಜ್ ಬಂದ್ ಕೂಡಲೇ ನೋಡೋಣ್ರಿ ವ್ಯವಸ್ಥಿತ. ಒಂದ್ 2-3 ಡ್ರೋನ್ ಪವರ್ನಿ ತಗೋತ ಹೇಳಿದಾರು. ನಿನ್ನೆ ಸಾಹೇಬ್ರು ಬಂದ್ರು, ಹೆಗ್ಗನ ಸಾಹೇಬ್ರ ಬಂದ್ ಚೇತರಿಕರು ಬಂದು ಹೇಳಿದಾರ್ರಿ. ಇನ್ ನಾಳೆ ಅದ್ರ ಮತ್ತೆ ಚಾಲು ಮಾಡ್ತೇವ್ರಿ. ನಾಳೆ ಈಗ ಅಂತರ ಬೇಸಾಯ ಮಾಡೋದು ಒಳ್ಳೆ ರೀತಿಯಿಂದ ಅಂತೀರಿ, ಅದು ಲಾಭ ಆಗ್ತೈತಿ ಹೆಂಗಂತೀರಿ? ರೈತರಿಗೆ ಏನ್ ಹೇಳ್ಬೇಕಂತೀರಿ? ರೈತರಿಗೆ ಅಂತರ್ಪಿಕ್ ಮಾಡಿದ್ರೆ ಪೋಡ್ಸೈತಿ, ನುಸ್ತ ಕಬ್ಬ ಅಂದ್ರೆ ಪೋಡ್ಸಂಗಿಲ್ಲ. ಅಂತರ್ಪಿಕ್ ಮಾಡಿತಂದ್ರ ಅದರಲ್ಲೇನೆ ಕಬ್ಬ ಬೆಳವಣಿಗೆ ಚಲೋ ಆಗ್ತೈತಿ. ಆಮೇಲೆ ಅಂತರ್ಪಿಕ್ ಮಾಡಿಂದ ಚಲೋ ಐತಿ. ಮತ್ತೆ ಡ್ರಿಪ್ ಬಗ್ಗೆ ಎಲ್ಲ ಈಗ ಡ್ರಿಪ್ ಎಲ್ಲ ಹನಿ ನೀರಾವರಿನೇ ಐತ್ರಿ. ಇದೆಲ್ಲ ಬಿ ಭರ್ಪೂರ್ ಎಲ್ಲ ಐತಿ. ಸೇತಿ ಅದೆಲ್ಲ ಹನಿ ನೀರಾವರಿನೇ ಐತ್ರಿ. ನಾವೊಬ್ಬರೇ ಹ್ಯಾಂಡಲ್ ಮಾಡ್ತೀವ್ರಿ. 45 ಎಕರೆ ಸೇತಿ ಮಾಡಿಂದ ಐತಿ. ನಮ್ದೇನಲ್ಲ, ಮಾಡಿಂದೆಲ್ಲ ಕೂಡಿ ಐತಿ. ನಮ್ದು ಮನೆದೊಂದು 15-16 ತನಕ ಹೋಗ್ತೈತಿ. ಹಿಂಗ ಡ್ರಿಪ್ ಸೆನ್ಷನ್ ಎಲ್ಲ ಮಾಡ್ಬೇಕು. ದತ್ತ ಕಾರ್ಖಾನೆಯ ವತಿಯಿಂದ शेतकरी ದಿನದ ನಿಮಿತ್ತವಾಗಿ ಆಯೋಜಿಸಲಾದ ಎಲ್ಲ शेतकरीಗಳ ಬಾಂಧವರನ್ನ ಪ್ಲಾಟ್ ವಿಸಿಟ್ ಮಾಡುವ ಸಲುವಾಗಿ ಇವತ್ತು ಬೇಡಿಕೆಹಾಳದಲ್ಲಿ ಅಶೋಕ್ ಸುಬೇದಾರ್ ಅವರ ಪ್ಲಾಟ್ದಲ್ಲಿ ನಾವೆಲ್ಲರೂ ಬಂದಿದ್ದೀವಿ. ಇದು ಪ್ಲಾಟ 7 ಫೂಟ್ ಅಂತರದಲ್ಲಿ ಪ್ಲಾಟ್ ಇದ್ದು, ದತ್ತ ಕಾರ್ಖಾನೆಯ ಎಲ್ಲ ಮಾರ್ಗದರ್ಶನದಲ್ಲಿ ಈ ಪ್ಲಾಟ್ ಇಲ್ಲದ್ರೆ ನಡೆದದ. ಈಗಾಗಲೇ ತಾವೆಲ್ಲರೂ ನೋಡಿದಿರಿ. ಈ ಪ್ಲಾಟ್ ಅತಿ ಉತ್ತಮವಾಗಿ ಬಂದದ ಮತ್ತು ತಾವು ನೋಡಿ ಮುಂದಿನ ದಿನದಲ್ಲಿ ತಮ್ಮಲ್ಲೇ ಸುಧಾರಣೆ ಮಾಡಬೇಕಂತೇಳಿ ಇವತ್ತು ಈ ಹೊಲದಲ್ಲಿ ಎಲ್ಲ ಕಾರ್ಯಕ್ರಮವನ್ನ ಇಟ್ಟುಕೊಂಡಿದ್ದೀವಿ. ದತ್ತ ಕಾರ್ಖಾನೆ ವತಿಯಿಂದ ನಮ್ಮ ಇಲ್ಲಿ ಇದ್ರೊಳಗೆ ಎಷ್ಟು ಪ್ಲಾಟ್ ನೀವು ಇದು ಮಾಡಿದ್ರಿ ಸೆಲೆಕ್ಷನ್ ಮಾಡುವಂತ? ದತ್ತ ಕಾರ್ಖಾನೆ ಅಂದ್ರೆ ನಮ್ಮ ಏರಿಯಾದಲ್ಲಿ ಕಾರ್ತಗ, ಬೇಡಿಕೆಹಾಳ, ಭೋಜ್, ಶಮ್ನವಾಡಿ ಎಲ್ಲದಲ್ಲಿ ಎಲ್ಲಾ ರೈತರ ಅದು ಇಲ್ಲಿ ಕಾರ್ಖಾನೆ ಅವ್ರದ್ದು ಏನ್ ಮಾಹಿತಿ ತೊಂದು ಮಾಡ್ತಾರ ಅವರು ಎಲ್ಲರೂ ಇಳುವರಿ 80ರಿಂದ ಮ್ಯಾಗ ಹೋಗಿದ್ದವು. 100 ಮ್ಯಾಗ ಒಂದು 7-8-10 ರೈತರ 100 ಮ್ಯಾಗ ಸುಧಾ ಇದ್ದಾರೆ. 5ನೇ ಕೃಷಿ ದಿನ ನಿಮಿತ್ತವಾಗಿ 5ನೇ ತಾರೀಕಿನಲ್ಲಿ ನಮ್ಮ ದತ್ತ ಕಾರ್ಖಾನೆ ವತಿಯಿಂದ ಎಲ್ಲ ರೈತರ ಸಮಾವೇಶವನ್ನ ಹಮ್ಮಿಕೊಂಡಿದ್ದೀವಿ. ಎಲ್ಲಿ ಹಮ್ಮಿಕೊಂಡಿದ್ದೀರಿ? ಏನು ದತ್ತ ಕಾರ್ಖಾನೆ ಶಿರೋಳದ ಒಂದು ಸಭಾಗೃಹದ ಕಾರ್ಖಾನೆ ಮುಂದಿನ ಸಮರ್ಥ ಮಂಗಲ ಕಾರ್ಯಾಲಯದಲ್ಲಿ 5ನೇ ತಾರೀಕು 1 ಗಂಟೆಗೆ ಎಲ್ಲ ರೈತರು ಅಲ್ಲಿ ಬಂದು तमगे मार्गदर्शन आ मार्गदर्शन लाभ पडಬೇಕಂತ ಹೇಳಿ ಈ ಮುಖಾಂತರ ತಮ್ಮಲ್ಲಿ विनंती करतो। सुकाश योजना राबवताना आजच्या ह्या महागाईच्या खतामध्ये किंवा येणारा मेंटेनन्स वाढत चाललाय, त्याला एक थोडीशी फाटा देण्यासाठी झेंडूचं दुबार पीक घेऊन झेंडूमध्येच जवळपास 2.25 ते 2.5 लाखाचा निव्वळ निपा घेऊन आज सध्या हे ऊसाचं पीक उभं आहे। याचा अर्थ ऊसाचा खर्च यापूर्वीच निघल्यासारखा आहे। इथून पुढे शेतकऱ्यांनी सुद्धा हे समजून घ्यायला पाहिजे की ऊस पीक परवडत नाही हे डोक्यातनं काढून टाकून शास्त्रशुद्ध पद्धतीने जर केलं आणि आळवणी आणि फवारणीवर जर जोर ठेवला
तर ऊसाचं उत्पन्न चांगलं येते. रासायनिक खताचा खर्च कमी करून इतर सेंद्रिय खतावर भर दिला तरी सुद्धा उत्पन्न चांगलं. ಓಕೆ ಸರ್. ಈ ಸಂದರ್ಭದಲ್ಲಿ ಮಾತನಾಡಿದ ಸಂಚಾಲಕ ಇಂದ್ರಜಿತ್ ಪಾಟೀಲ್ ಹಾಗೂ ಸಿಡಿಒ ಎಎಸ್ ಪಾಟೀಲ್ ಅವರು ರೈತರು ವೈಜ್ಞಾನಿಕ ಕೃಷಿ ಪದ್ಧತಿ ಹಾಗೂ ಅಂತರ ಬೇಸಾಯವನ್ನ ಅಳವಡಿಸಿಕೊಂಡರೆ ಕಡಿಮೆ ವೆಚ್ಚದಲ್ಲಿ ಹೆಚ್ಚಿನ ಆದಾಯ ಗಳಿಸಲು ಸಾಧ್ಯವಾಗುತ್ತೆ ಎಂದಿದ್ದಾರೆ. ಸನ್ಮಾನ ಸ್ವೀಕರಿಸಿದ ಅಶೋಕ ಸುಬೇದಾರ್ ಮಾತನಾಡಿ, ತಮ್ಮ 2 ಎಕರೆ ಸಿದ್ದೇಶ್ವರ ತೋಟದಲ್ಲಿ ದತ್ತ ಕಾರ್ಖಾನೆಯಿಂದ ದೊರೆಯುವ ತಾಂತ್ರಿಕ ಮಾರ್ಗದರ್ಶನ ಹಾಗೂ ವಿವಿಧ ಸೌಲಭ್ಯಗಳ ನೆರವಿನಿಂದಾಗಿ ಆಧುನಿಕ ಕೃಷಿ ಪದ್ಧತಿ ಅನುಸರಿಸಿ ಉತ್ತಮ ಲಾಭ ಗಳಿಸಿರುವುದಾಗಿ ಹೇಳಿದರು. ರೈತರು ಹೊಸ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡರೆ ಕೃಷಿಯನ್ನ ಇನ್ನಷ್ಟು ಲಾಭದಾಯಕವಾಗಿಸಬಹುದು ಎಂದಿದ್ದಾರೆ. ಕಾರ್ಯಕ್ರಮದಲ್ಲಿ ವಿಭಾಗೀಯ ಕೃಷಿ ಅಧಿಕಾರಿ ಪ್ರಹ್ಲಾದ್ ಕೋರೆ, ಜೈ ಕಿಸಾನ್ ರೈತ ಸಂಘಟನೆ ಅಧ್ಯಕ್ಷ ರಮೇಶ್ ಪಾಟೀಲ್, ನಾಭಿರಾಜ್ ಕೋತ, ಅಶೋಕ ಅರಗೆ, ವಿಲಾಸ್ ತರಕಾರ್, ಸಂಜಯ್ ಚೌಗಲೆ, ರಾಜು ಚೌಗಲೆ, ರಾಜು ಹಣಬರಟ್ಟಿ, ಅನಿಲ್ ದೇಶಪಾಂಡೆ ಸೇರಿ ಭೋಜ, ಶಮನೆವಾಡಿ ಹಾಗೂ ಶಿರಡವಾಡ ಗ್ರಾಮಗಳ ರೈತರು ಉಪಸ್ಥಿತರಿದ್ದರು. ಮಹಾವೀರ ಚಿಂಚಣೆ, ಟಿವಿ 20 ಕನ್ನಡ, ನಿಪ್ಪಾಣಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.